బాగుంది. ಎಲ್ಲರಿಗೂ ನನ್ನ ಹೆಸರು ಪದ್ಮಶ್ರೀ ಅಂತ. ಇದು ನಮ್ಗೆ ಪುಟ್ಟದಾಗಿರೋ ಒಂದು ಗಾರ್ಡನು, ಟೆರೆಸ್ ಗಾರ್ಡನ್. ಇದು ನನಗೆ ಗಾರ್ಡನ್ಸ್ ಇಷ್ಟ ಆಗಿರೋದ್ರಿಂದ ನಾನಿಲ್ಲೇ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಬೆಳೆಸ್ತೀನಿ. ಸೊ ಮೊದಲನೇದಾಗಿ ಇದು ಆಡುಮುಟ್ಟದ ಎಲೆ ಅಂತ ಹೇಳ್ತೀವಿ. ಇದು ಮೇಕೆಗಳು, ಪ್ರಾಣಿಗಳು ಯಾವುದೂ ತಿನ್ನಲ್ಲ. ಇದರಿಂದ ಏನು ಬೆನಿಫಿಟ್ಸು ಅಂತ ನಿಮಗೆ ಡೌಟ್ ಇರ್ಬೋದು ಅಲ್ವಾ. ಇದನ್ನ ನಾವು ತಿನ್ನೋದ್ರಿಂದ ಇದರಲ್ಲಿ ಚಿಗುರಿರುತ್ತೆ. ಎಳೆದಾಗಿರೋ ಎಲೆ ತಿಂದಾಗ ನಮಗೆ ಕೋಲ್ಡು ಕಾಫು ಏನಿದೆ ಇದು ಬಟ್ ಕಹಿ ಇರುತ್ತೆ, ಆದರೆ ನಮ್ಮ ಗಂಟಲಿಗೆ, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದರಿಂದ ಏನಾಗುತ್ತೆ, ಕೋಲ್ಡು ಕಾಫು ಏನಾದರೂ ಆಗಿದ್ರೆ, ಸ್ವಲ್ಪ ಥ್ರೋಟ್ ಪೇನ್ ಸ್ಟಾರ್ಟ್ ಆಗಿದೆ ಇವಾಗ ರೀಸೆಂಟ್ ಟೈಮಲ್ಲ, ಈಗ ಎಲೆಗಳನ್ನ ಒಂದು 3 times ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಊಟಕ್ಕೆ ಮುಂಚೆ ಇಲ್ಲಾಂದರೆ ಊಟ ಆದಮೇಲೆ ನೀವು ತಿಂದಾಗ ಏನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇದೆಲ್ಲ ಕೋಲ್ಡು ಕಾಫ್ ಎಲ್ಲ ಕಡಿಮೆ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಮುಂದೆ ಇಲ್ಲಿ ಫ್ಲವರ್ ಪ್ಲಾಂಟ್ಸ್ ಇರುತ್ತೆ ಇಲ್ಲಿ. ಇದು ಒಂದು ಥರ ಪ್ಲಾಂಟ್ ಏನಂದರೆ ಇದರಲ್ಲಿ ವೈಟ್ ಫ್ಲವರ್ಸ್ ಇರುತ್ತೆ, ದೊಡ್ಡದು. ಬೆಳಗ್ಗೆ ಹೊತ್ತು ವೈಟ್ ಕಲರ್ ಇರುತ್ತೆ, ಸಾಯಂಕಾಲ ಅಷ್ಟೊತ್ತಿಗೆ ಅದು ಪಿಂಕ್ ಕಲರ್ ಆಗಿ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ದಾಸವಾಳ ಹೂವು ಥರ ಇರುತ್ತೆ, ಬಟ್ ಅದು ದಾಸವಾಳ ಅಲ್ಲ. ಇದು ಬಂದು ಗೊತ್ತಿರ್ಬೋದು, ಈ ಹೂವು ಬಂದು ನಿಮಗೆ ಇದು ಮೆಣಸಿನ್ಕಾಯಿ ಹೂವು ಅಂತಾನು ಹೇಳ್ತಾರೆ. ಸೊ ಇದರಲ್ಲಿ 2 ಕಲರ್ಸ್ ಬರುತ್ತೆ, ಪಿಂಕ್ ಒಂದು ಬರುತ್ತೆ, ರೆಡ್ ಬರುತ್ತೆ. ಇದು ಜಸ್ಟ್ ಹೂವಾಗೆ ಯೂಸ್ ಮಾಡ್ತಾರೆ. ಆಮೇಲೆ ಇದನ್ನು ಬೇಕಾದ್ರೆ ನೀವು ಡ್ರೈ ಮಾಡಿಬಿಟ್ಟು ಲೀಫ್ ಎಲ್ಲ ನೀವು ಹೇರ್ಗೂ ಹಾಕ್ಬೋದು. ಎಲ್ಲಾದರೂ ಯೂಸ್ ಮಾಡೋರು ಇದನ್ನು ಡ್ರೈ ಮಾಡಿಬಿಟ್ಟು ಅದನ್ನು ಪೌಡ್ರ್ ಮಾಡಿ ಹಾಕೊಂಡ್ರೆ ಇದರಲ್ಲೂ ತುಂಬ ಬೆನಿಫಿಷಿಯಲ್ಸ್ ಇರುತ್ತೆ. ಈ ಲೀವ್ಸಿಂದ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಎಲೆಗಳನ್ನು ಯೂಸ್ ಮಾಡ್ಬೋದು. ಏನಂತಂದರೆ ಎಲೆ ಸ್ವಲ್ಪ ಏನು ಚಿಗುರು ಥರ ಇರುತ್ತೆ, ಸಣ್ಣಗಿರೋ ಎಲೆಗಳನ್ನು ತಗೊಂಡು ನೀವು ಅದನ್ನು ಅಷ್ಟೇ ರುಬ್ಬಿಬಿಟ್ಟು ಅದ್ರ ಜೊತೆಗೆ ಹೆನ ಅಂದರೆ ಮೆಹಂದಿ ಹಾಕೊಳ್ಳೋ ಅವರಾದರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದು ಹೈಬಿಸ್ಕಸ್ ಲೀವ್ಸು ಅದೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಬುಡಗಳು ಚೆನ್ನಾಗಾಗತ್ತೆ, ಕಪ್ಪಾಗಿ ಬೆಳೆಯುತ್ತೆ, ಸ್ಟ್ರಾಂಗ್ ಆಗಿ ಆಗತ್ತೆ. ಇವಾಗ ನೋಡ್ಬೋದು ಹಿಂದೆ ಸೈಡ್ ಬಂದು ದಾಸವಾಳ ಎಲೆ ಹೂವು ಇದೆ. ಸೊ ಅದು ರೆಡ್ ಕಲರು, ಇದು ವೈಟ್ ಕಲರ್, 2 ಥರ ಗಿಡಗಳಿದೆ. ಅದ್ರ ಜೊತೆಗೆ ಇಲ್ಲಿ ಮಧ್ಯೆ ಒಂದು ಪಾರಿಜಾತ ಗಿಡನೂ ಜೊತೆಗಿದೆ. ಇದು ಬಂದು ತುಂಬ ಹೂವು ಎಲ್ಲರೂ ಇದರಲ್ಲೂ ಸಿಗುತ್ತೆ ಗಾರ್ಡನಲ್ಲಿ ಯೂಶನ್ ಆಗಿ. ಇದು ದಂಟು, ನಾವು ಅದನ್ನು ಬೆಳೆಸ್ತಾ ಇದ್ದೀವಿ. ಮಧ್ಯ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್ ಎಲ್ಲನೂ ಇದೆ. ಇದು ನಿಮಗೂ ಗೊತ್ತಿರ್ಬೋದು, ಇದನ್ನು ನಿಮಗೆ ವಡೆ ಮಾಡ್ತಾರೆ, ಪತ್ರ ವಡೆ ಅಂತ. ಮಂಗಳೂರು ಸೈಡಲ್ಲೆಲ್ಲ ಜಾಸ್ತಿ, ಇವಾಗ ಬೆಂಗಳೂರಲ್ಲೂ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಇದು ದಂಟೆಲ್ಲ ಇದನ್ನು ನೀವು ವೇಸ್ಟ್ ಮಾಡಬೇಕಾಗಿಲ್ಲ, ಇದನ್ನು ಸಹ ನೀವು ಗೊಜ್ಜು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ನಾರಿರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಯೂಟ್ಯೂಬಲ್ಲೂ ಸರ್ಚ್ ಮಾಡ್ಬೋದು ಇದರ ಎಲೆಗಳು. ಅಂದರೆ ಇದನ್ನ ಏನು ಹೇಳ್ತಾರೆ ಅಂದರೆ ಪತ್ರ ವಡೆ ಅದು ಎಲೆ ಅಂತ ಹಾಕಿಬಿಟ್ಟು ದಂಟು ಅದೆಲ್ಲ ಹಾಕಿ ನಿಮಗೆ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ. ಇದನ್ನು ನೀವು ಉಪಯೋಗಿಸ್ಬೋದು, ತುಂಬ ಹೆಲ್ತಿ. ಇದು ತುಂಬ ಎಲ್ಲೂ ಸಿಗಲ್ಲ, ಬಟ್ ಬೆಳೆಸಿದ್ದೀವಿ ನಾವಿಲ್ಲಿ. ಇದು ಬಂದು ನಿಮಗೆ ಸ್ಮೆಲ್ ಇರೋ ಅಂಥದ್ದು ಏನಂತೀರ, ಕಾಮಕಸ್ತೂರಿ ಗಿಡ ಅಂತ ಹೇಳ್ತೀವಿ. ಇದರಲ್ಲೂ ಅಷ್ಟೇ, ಇದನ್ನ ಹೂಗಳಿಗೆಲ್ಲ ಬೆಳೆಸ್ಬೋದು. ಇದು ಅಷ್ಟೇ ಇನ್ಸುಲಿನ್ ಗಿಡ ಅಂತ ಹೇಳ್ತೀವಿ. ಇದನ್ನು ಅಷ್ಟೇ ಎಲೆ ಎಳ್ತಾಗಿರೋದು ತಗೊಂಡು ನೀವು ಇದನ್ನ ಚಟ್ನಿ ಮಾಡ್ಕೊಳ್ಬೋದು. ಯಾರಿಗೆ ಡಯಾಬಿಟಿಸ್ ಇರುತ್ತೆ, ಶುಗರ್ ಇರುತ್ತೆ ಅಂಥವರೆಲ್ಲ ಇದನ್ನ ತುಂಬ ಉಪಯೋಗಿಸ್ಬೋದು. ಅವ್ರಿಗೆ ಇದರಿಂದ ಏನೂ ತೊಂದರೆ ಆಗಲ್ಲ. ಇದರಲ್ಲಿ ನ್ಯಾಚುರಲ್ ಹುಳಿ ಇರುತ್ತೆ. ಸೊ ನೀವು ಹುಳಿ ಹಾಕಬೇಕು ಅಂತಲೂ ಇಲ್ಲ, ನೀವು ಚಟ್ನಿ ಯಾವ ಥರ ಉಪಯೋಗಿಸ್ತೀರ ಆ ಥರ ಉಪಯೋಗಿಸ್ಬೋದು. ಬಟ್ ಏನಂದರೆ ಇದನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಆಮೇಲೆ ಚಟ್ನಿಗೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ದೋಸೆಗೆ ಮತ್ತು ಚಪಾತಿಗೆ ಇಲ್ಲಾಂದರೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ರೋಸ್ ಮೇರಿ ಅಂತ ಹೇಳ್ತೀವಿ. ಇದನ್ನು ಟೀಗೆ, ಬೇರೆ ಥರ ಹಬ್ಸ್ಗೆ ಜೊತೆಗೆ ನೀವು ಯೂಸ್ ಮಾಡ್ಬೋದು. ಪಿಜ್ಜಾಗೆ, ಪಾಸ್ತಾಗೆ ಅದಕ್ಕೆಲ್ಲನೂ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದೆಲ್ಲ ದಂಟು. ಇದು ನಿಮಗೆ ಗೊತ್ತಿರ್ಬೋದು, ಇದು ಬ್ರಾಹ್ಮಿ ಎಲೆ ಅಂತ ಹೇಳ್ತೀವಿ. ಇದರಲ್ಲಿ 2-3 ಥರ ಬ್ರಾಹ್ಮಿ ಎಲೆಗಳು ಬರುತ್ತೆ, ಬಟ್ ಇದು ಒಂದು ಟೈಪು. ಇದರಿಂದ ಏನಾಗುತ್ತೆ ಅಂತಂದರೆ ಇದನ್ನು ಚಟ್ನಿ ಥರ ಬಳಸ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಟ್ಟರಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಾವು ಚಿಕ್ಕವ್ರಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಪುದೀನ ಇದೆ, ಪುದೀನ ಬೆಳೆಸಿದ್ದೀನಿ, ಬಟ್ ಇವಾಗೆಲ್ಲ ತಗೊಂಡಿದ್ದೀನಿ, ಸೊ ಹಾಗಾಗಿ ಅಷ್ಟೊಂದಿಲ್ಲ. ಮತ್ತು ಇದು ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಿ. ಈ ದೊಡ್ಡ ಪತ್ರೆ ಎಲೆನೂ ಅಷ್ಟೇ ಕೋಲ್ಡು ಕಾಫಿ ಇದ್ದಾಗ ಮಕ್ಕಳಿಗೂ ಅಷ್ಟೇ ಕೊಡ್ಬೋದು. ಇದನ್ನ ಚಿಕ್ಕ ಮಕ್ಕಳಿಗೆಲ್ಲ ತಿನ್ನೋಕ್ಕಾಗಲ್ಲ ಅಂಥವ್ರಿಗೆ ಏನು ಮಾಡ್ಬೋದು ಅಂದರೆ ಇದನ್ನು ಕ್ಲೀನಾಗಿ ತೊಳೆದು ಇದನ್ನು ರಸ ತೆಗೆದು
ಅವ್ರಿಗೆ ಡೈಲಿ ಒಂದು 3 ಟೈಮ್ಸ್ ಕೊಟ್ಟಾಗ ಚಿಕ್ಕ ಮಕ್ಕಳಿಗೆಲ್ಲ ಬೇಗ ಕೋಲ್ಡ್ ಕಾಫು ಕಡಿಮೆ ಆಗುತ್ತೆ. ಆ ಲಾಸ್ಟಲ್ಲಿ ಕೊನೆಯಲ್ಲಿ ನಾವು ಶುಗರ್ ಕೇನ್ ಹಾಕಿದ್ದೀವಿ, ಅದರ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ಇದು ಬಂದು ಹಾಗಲಕಾಯಿ ಗಿಡ, ಇದು ಬಂದು ಮೂಲಂಗಿ ಗಿಡ. ಇನ್ನು ಮೂಲಂಗಿಗಳು ಬರಬೇಕು, ಕೆಲವೊಂದು ಬಂದಿದೆ. ಸೊ ಇದು ಬಂದು ಬೆಂಡೆಕಾಯಿ, ಮತ್ತು ಇಲ್ಲಿ ಬೀನ್ಸ್ ಇದೆ, ಮತ್ತು ಇದು ಬದನೆಕಾಯಿ. ಇದು ಗುಂಡು ಬದನೆಕಾಯಿ ಒಂದಿದೆ, ಮತ್ತು ಉದ್ದ ಬದನೆಕಾಯಿ 2 ಥರನೂ ಇದೆ. ಅದ್ರ ಜೊತೆಗೆ ಇದು ಬಂದು ಹೀರೆಕಾಯಿ. ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ಹೀರೆಕಾಯಿ. ಸೊ ಹಾಗೆ ಇಲ್ಲಿ ಬಂದರೆ ಬಸಳೆ ಸೊಪ್ಪು ಅಂತ ಹೇಳ್ತೀವಿ. ಬಾಯಿ ಹುಣ್ಣು ಅದೆಲ್ಲ ಆದಾಗ ನೀವು ಉಪಯೋಗಿಸಿದಾಗ ಬಾಯಿ ಹುಣ್ಣೆಲ್ಲ ಬೇಗ ಕಡಿಮೆ ಆಗುತ್ತೆ. ಇದನ್ನು ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಜ್ಜಿಗಳು ಮಾಡ್ಬೋದು, ಯಾವ ಥರ ಬೇಕಾದ್ರೆ ನೀವು ಉಪಯೋಗಿಸ್ಬೋದು. ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಹಾಗೆ ಈಗ ಮುಂದೆ ಬಂದರೆ ಇಲ್ಲಿ ಟೊಮೆಟೊ ಬೆಳೆದಿದೆ, ನೋಡ್ತಾ ಇದ್ದೀರಲ್ಲ ಟೊಮೆಟೊ. ಈ ಟೊಮೆಟೊ ನೀವು ಯಾವ ಥರ ಬೇಕೋ ಹಣ್ಣು ಆಗೋವರೆಗೂ ಆದರೂ ಬಿಟ್ಟು ಉಪಯೋಗಿಸ್ಬೋದು, ಇಲ್ಲಾಂದರೆ ಈ ಕಾಯಿನೇ ತೊಗೊಂಡು ನೀವು ಬೇಕಂದರೆ ಅದಕ್ಕೆ ಗೊಜ್ಜು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಂದು ಮೆಣಸಿನ್ಕಾಯಿ, ಉದ್ದ ಮೆಣಸಿನ್ಕಾಯಿ ನಾವು ಏನು ಉಪಯೋಗಿಸ್ತೀವೋ ಮನೆಗೆ ಆ ಥರದ್ದು. ಮತ್ತು ಇದು ಬಂದು ಪಾಲಾಕು ಸೊಪ್ಪುಗಳೆಲ್ಲ ನಿಮಗೆ 3 ಡೇಸ್ 4 ಡೇಸ್ 1 ವೀಕ್ ಅಷ್ಟೊತ್ತಿಗೆ ನಿಮಗೆ ಬೆಳೆದೋಗ್ಬಿಡುತ್ತೆ, ಆರಾಮಾಗಿ ಉಪಯೋಗಿಸ್ಬೋದು. ಇದು ಬಂದು ಇದು ಗಡ್ಡೆ. ಇದನ್ನೆಲ್ಲ ನಾವು ಇದಕ್ಕೆ ಉಪಯೋಗಿಸ್ತೀವಿ, ಅದನ್ನು ಬಾಳೆಕಾಯಿ ಚಿಪ್ಸ್ ಮಾಡ್ಬೋದು, ಅದಕ್ಕೆಲ್ಲ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಚಟ್ನಿ ಮಾಡ್ತಾರೆ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಮಧ್ಯ ಅಲೋವೆರಾ ಇದೆ, ಮತ್ತು ಹಾಗೆ ಅರಿಶಿನ ಗಿಡನೂ ಇದೆ ಜೊತೆಗೆ. ಇದು ಬಂದು ಅಲೋವೆರಾ ಪ್ಲಾಂಟು. ಅಲೋವೆರಾನು ಉಪಯೋಗಿಸೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿರೋ ನಮಗೇನು ವಿಟಮಿನ್ಸ್ ಎಲ್ಲ ಬೇಕಾಗಿರುತ್ತೆ, ಎ ಇ ಆ ಥರದ್ದೆಲ್ಲ ಇದರಿಂದ ಪ್ರೊವೈಡ್ ಆಗುತ್ತೆ. ಎಲೆಗಳನ್ನ ಹುಷಾರಾಗಿ ತೆಗೆದು ನೀವು ಅದನ್ನೆಲ್ಲ ಓಪನ್ ಮಾಡಿ ಆ ಮೇಲ್ಗಡೆ ಇರೋದು ಏನಿರುತ್ತೆ ಎಲೆ, ಇದನ್ನು ರಿಪ್ ಮಾಡಿಬಿಟ್ಟು ಅದರಲ್ಲಿರೋ ಜೆಲ್ನ ನೀವು ಉಪಯೋಗಿಸ್ಬೋದು. ನೀವು ಫೇಸ್ಗೆ ಹಾಕ್ಬೋದು, ತಲೆಗೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಕಂದರೆ ನೀವು ಮನೇಲಿ ಕಡಲೆ ಹಿಟ್ಟು ಹಾಕಿ ಆಮ್ಲೆಟ್ ಮಾಡ್ತೀವಿ ಅಂದರೂ ಅದಕ್ಕೂ ಉಪಯೋಗಿಸ್ಕೋಬೋದು, ತುಂಬ ಒಳ್ಳೆಯದು. ಇದು ಅರಿಶಿನ ಗಿಡ, ಇದು ಕರ್ಬೇವಿನ ಸೊಪ್ಪು. ಇದು ಬಂದು ಡ್ರ್ಯಾಗನ್ ಫ್ರೂಟು. ನಾನು ಮನೇಲೇ ಬೆಳೆಸ್ತಾ ಇದ್ದೀನಿ. ಇವಾಗ ಸೀಸನ್ ಆಗಿರೋದ್ರಿಂದ ಗಿಡಗಳಲ್ಲಿ ಎಲ್ಲ ಜಾಗದಲ್ಲೂ ಬಿಟ್ಟಿದೆ. ಇಲ್ಲಿ ನೋಡಿ, ಮೊದಲು ಹೂವು ಆಗುತ್ತೆ, ಹೂವು ಆದಮೇಲೆ ಅಲ್ಲಿಂದನೇ ಕಾಯಿ ಶುರು ಆಗುತ್ತೆ. ನೋಡಿ, ಇಲ್ಲೊಂದಿದೆ ಕಾಣಿಸ್ತಿದ್ಯಾ? ಸೊ ಹಾಗಾಗಿ ಅಲ್ಲೊಂದು ಇದೆ ನೋಡಿ, ಫ್ಲವರ್ ಆಗಿದೆ. ಫ್ಲವರ್ ಆಗಿ ಇನ್ನೊಂದು 1 ವೀಕ್ ಅಷ್ಟೊತ್ತಿಗೆ ಅದು ಮತ್ತೆ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಹಾಗೆ ಟರ್ನ್ ಮಾಡಿದ್ರೆ ಇಲ್ಲಿ ದಾಳಂಬ್ರಿ ಗಿಡ ಇದೆ, ನೋಡ್ಬೋದು ಎಷ್ಟೊಂದು ದಾಳಂಬ್ರಿಗಳಿವೆ. ಹಾಗೆ ಇದನ್ನ ತೋರಿಸ್ತೀನಿ ನೋಡಿ. ಇದು ಹಾಗೆ ಬಿಟ್ಟಿದ್ರಿಂದ ಓಪನ್ ಆಗೋಗಿದೆ. ಬಟ್ ಇದು ಹೇಗೆ, ಇದು ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ಪಕ್ಷಿಗಳೆಲ್ಲ ಬಂದು ತಿಂದು ಬಿಡುತ್ತೆ. ಇಲ್ಲಾಂದ್ರೆ ಚೆನ್ನಾಗಿದೆ ಅಂದರೆ ಅದೇ ತೂತ್ ಮಾಡಿ ತಿನ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಎಲ್ಲ ಸೀಬೆಕಾಯಿ ಗಿಡ ಇದೆ. ಇದು ಸೀಬೆಕಾಯಿ ಗಿಡ, ಬಟ್ ಇವಾಗ ಇಲ್ಲ, ಯಾವುದು ಬಿಟ್ಟಿಲ್ಲ. ಇದು ಬಂದು ನೆಲ್ಲಿಕಾಯಿ ಗಿಡ ಇದೆ. ಇವಾಗ ಇದು ಸೀಸನ್ ಆಗಿರೋದ್ರಿಂದ ಎಲ್ಲ ಹೂವುಗಳು ಬಿಟ್ಟಿದೆ. ನಿಮಗೆ ಗೊತ್ತು ಏಳಿಕಾಯಿ ಏನಕ್ಕೆ ಉಪಯೋಗಿಸ್ತೀವಿ ಅಂತ. ನಾವು ನಿಂಬೆಹಣ್ಣು ಇಲ್ಲದೆ ಇರೋವಾಗ ಏಳಿಕಾಯಿ ಉಪಯೋಗಿಸ್ಬೋದು. ಅದನ್ನು ಉಪ್ಪಿನಕಾಯಿ ಮಾಡ್ಬೋದು, ಅದು ಒಟ್ಟಿಂದ ಚಟ್ನಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ, ಮತ್ತು ಆಮೇಲೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಎಲ್ಲ ಟೈಮ್ಗೂ ಈಸಿಯಾಗಿರುತ್ತೆ. ಇದು ಬಂದು ಮಲ್ಬರೀಸು. ನೀವು ನೋಡ್ಬೋದು, ಇಲ್ಲಿ ಬಿಟ್ಟಿದೆ, ಕಾಣಿಸ್ತಿದ್ಯಾ? ಚಿಕ್ಕದೊಂದು. ಅದು ಫಸ್ಟು ಪಿಂಕ್ ಕಲರ್ ಇರುತ್ತೆ, ಹಣ್ಣಾದ್ಮೇಲೆ ಇದು ರೆಡ್ ಕಲರ್ಗೆ ಫುಲ್ಲು ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಹೀಗಿರುತ್ತೆ. ಇದು ಫುಲ್ಲು ಪಿಂಕ್, ರೆಡ್, ಪರ್ಪಲ್ ಕಲರ್ ಆಗೋಗುತ್ತೆ, ಫುಲ್ಲು ರೆಡ್ಡಿಶ್ ಆಗಿಬಿಡುತ್ತೆ. ಇದು ಅದಾದಾಗ ತಿಂದಾಗ ತುಂಬ ಸ್ವೀಟ್ ಇರುತ್ತೆ. ಬಟ್ ಇವಾಗ ಇದು ತಿಂದಾಗ ಇದು ಸ್ವಲ್ಪ ಹುಳಿ ಇರುತ್ತೆ, ಬಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಅದ್ರ ಜೊತೆಗೆ ಇದು ನೋಡ್ಬೋದು, ಈ ಗಿಡ ಬಂದು ನಿಮಗೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ. ಸ್ಟಾರ್ ಫ್ರೂಟ್, ಬಟ್ ಇವಾಗ ಸೀಸನ್ ಇಲ್ಲದೆ ಇರೋದ್ರಿಂದ ಇಲ್ಲಾಂದ್ರೆ ಇರುತ್ತೆ. ಇದು ಬಂದು ನುಗ್ಗೆಕಾಯಿ ಮರ, ಚಿಕ್ಕದೊಂದು. ಅದಾಗೆ ಬಂದ್ರೆ ಸಪೋಟ. ಇದು ಉದ್ದ ಸಪೋಟ ಅಂತ ಹೇಳ್ತೀವಿ. ಯೂಶಲಿ ರೌಂಡ್ ಸಿಗುತ್ತೆ, ಬಟ್ ಇದು ಉದ್ದದ್ದು. ಇದ್ರ ಜೊತೆಗೆ ಇದು ನಿಂಬೆಹಣ್ಣಿನ ಗಿಡ. ಇದು ಬಂದು ಒಂಥರ ನೆಲ್ಲಿಕಾಯಿ ಗಿಡ. ನೆಲ್ಲಿಕಾಯಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಚಿಕ್ಕದಾಗಿ ಬಿಡುತ್ತೆ. ಸೊ ನೀವು ಆರಾಮಾಗಿ ಉಪಯೋಗಿಸ್ಬೋದು. ಅದು ಅಕ್ರಲಿಕ್ ಚೆರಿ ಅಂತ ಹೇಳ್ತೀವಿ. ತುಂಬ ಒಳ್ಳೆಯದು, ನಮಗೆ ಎಲ್ಲ ಟೈಮಲ್ಲೂ ತಿನ್ಬೋದು. ಅದರಲ್ಲಿರೋ ವಿಟಮಿನ್ ಎ, ಸಿ, ಇ ಎಲ್ಲ ನಮಗೆ ಸಿಗುತ್ತೆ. ಇವಾಗ ಅದು ಸೀಸನ್ನು, ಫ್ಲವರ್ಸ್ ಈಗ ಬಿಟ್ಟಿದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಎಲ್ಲ ಫ್ರೂಟ್ಸ್ಗೆ ಕನ್ವರ್ಟ್ ಆಗುತ್ತೆ. ಇದೊಂದು ಕೀವೋ ಕೈಪೋ ಅಂತ, ಇದು ಪ್ರಾಡಕ್ಟ್ ಹೆಸರು ನೀಮ್ ಆಯಿಲ್ ಅಂತ. ಈ ನೀಮ್ ಆಯಿಲ್ ಉಪಯೋಗಿಸೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳ್ತೀವಿ. ಇದರಿಂದ ಸ್ಪ್ರೇ ಮಾಡೋದ್ರಿಂದ ಇದ್ರ ಮೇಲೆ ಲೀವ್ಸ್ ಮೇಲೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಇದ್ರ ಮೇಲೆ ವಾಟರ್ ಕಂಟೆಂಟ್ ಕೂತ್ಕೊಳ್ದೇ ಇರೋ ನೋಡ್ಕೊಳ್ಳುತ್ತೆ. ನೀಮ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ್ದಾದ್ರು ಹುಳುಗಳು ಅದೆಲ್ಲ ಎಲೆ ಕೆಳಗಡೆ, ಎಲೆ ಮೇಲ್ಗಡೆ ಎಲ್ಲ ಇದ್ದಾಗ ಅದು ನಿಮಗೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಅಷ್ಟು ಪವರ್ಫುಲ್ ಆಗಿದೆ. ಇದು ಬಂದು ಕೀವೋದು ಮೆನ್ಯೂರ್ ಅಂತ ಹೇಳ್ತೀವಿ. ಮೆನ್ಯೂರ್ ತುಂಬ ಚೆನ್ನಾಗಿರುತ್ತೆ. ಪ್ಲಾಂಟ್ಸ್ ಹತ್ರ ನೀವು ಎಲ್ಲ ಜಾಗದಲ್ಲೂ ಸ್ಪ್ರೆಡ್ ಮಾಡಬೇಕಂತಿಲ್ಲ. ಎಲ್ಲಿ ಪ್ಲಾಂಟ್ಸ್ ಬುಡ ಇರುತ್ತೆ ಅಲ್ಲಿ ಒಂದೊಂದು 2 ಸ್ಪೂನ್ 3 ಸ್ಪೂನ್ ನೋಡಿಕೊಂಡು, ಪ್ಲಾಂಟ್ ದೊಡ್ಡದ ಚಿಕ್ಕದ ನೋಡಿಕೊಂಡು ನೀವು ಹಾಕಿದ್ರೆ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಎಲ್ಲ ಇದರಲ್ಲಿರೋದ್ರಿಂದ ಇದಕ್ಕೆ ಅದು ಪ್ಲಾಂಟ್ಗೆ ಹೋಗುತ್ತೆ. ಸೊ ಅದು ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಬಂದು ಎನ್ಸೈಮ್ಸ್. ಎನ್ಸೈಮ್ಸ್ ಅಂದರೆ ಇದರಲ್ಲಿರೋ ಏನಿದೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಇದರಲ್ಲಿ ಅಮಿನೋ ಆಸಿಡ್ಸ್ ಇದೆ, ಪ್ರೋಟೀನ್ ಹೈಡ್ರೇಷನ್ ಇದೆ, ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಇರೋದ್ರಿಂದ ಏನಾಗುತ್ತೆ, ಇದು ನಿಮಗೆ ಬಂದು ಇದರಲ್ಲಿ ಏನಂದರೆ ಇವಾಗ ಇದರಲ್ಲಿ ಹುಳುಗಳಿದೆ, ಬೇರೆ ಥರ ಪ್ರಾಬ್ಲಮ್ ಇದೆ, ಎಲೆ ಮೇಲೆಲ್ಲ ಒಂಥರ ಫಂಗೈ ಕುತ್ಕೊಂಡ್ಬಿಟ್ಟಿದೆ. ಅಂಥರದಲ್ಲೆಲ್ಲ ಏನಾಗುತ್ತೆ, ಇದು ನೀರು ಜೊತೆಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಇದೆಲ್ಲ ಚೆನ್ನಾಗಾಗೋಕ್ಕೆ ಶುರುವಾಗುತ್ತೆ. ನಾನು ಲಾಸ್ಟ್ ವೀಕ್ ಎಲ್ಲ ಇದಕ್ಕೆ ಸ್ಪ್ರೇ ಮಾಡಿಸಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಸೊ ಇನ್ನೂ ಹೋಗಬೇಕು. ಇದರಲ್ಲೂ ಇವಾಗ ಫಂಗೈ ಶುರುವಾಗಿದೆ. ಸೊ ಇದಕ್ಕೂ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಇದು ಫಂಗೈ ಎಲ್ಲ ಸ್ಟಾಪ್ ಆಗಿ ನಾರ್ಮಲ್ ಆಗಿ ಪ್ಲಾಂಟ್ ಗ್ರೋ ಆಗೋದಕ್ಕೆ ಹೆಲ್ಪ್. ಇದು ನೀವು ಗಾರ್ಡನ್ಸ್ಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ದೊಡ್ಡ ದೊಡ್ಡ ಫೀಲ್ಡ್ಸ್ ಇದೆ, ನಿಮ್ಮದು ತೋಟಗಳಿದೆ, ಅಲ್ಲಿನೂ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಅಂದರೆ ಇದರಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಇದನ್ನು ವಾಟರ್ ಅಬ್ಸರ್ಪ್ಷನ್ ಚೆನ್ನಾಗಿರುತ್ತೆ. ಇವಾಗ ಒಂದು ದಿನ ನೀರು ಹಾಕಿಲ್ಲ ಅಂತಂದ್ರೂ ಅವಾಗ ಇದು ಹಾಕಿರೋದ್ರಿಂದ, ಸ್ಪ್ರೇ ಮಾಡಿರೋದ್ರಿಂದ ವಾಟರ್ ಬಂದಾಗ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಒಂದು ದಿನ ನೀವು ನೀರು ಹಾಕಿಲ್ಲ ಅಂದ್ರೂ ಗಿಡಕ್ಕೆ ಇದು ಹೆಲ್ಪಿಂದ ಇದು ಅಬ್ಸರ್ಪ್ಷನ್ ಆಗಿರೋದ್ರಿಂದ ಈ ಮೆಡಿಸನ್ನು ಏನಿದೆ ನ್ಯೂಟ್ರಿಯೆಂಟ್ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಆ ಪ್ಲಾಂಟ್ಗೆ ಮಾಯ್ಶ್ಚರೈಸರ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಬೇರೆ ಮೆಡಿಸಿನ್ ಹಾಕಬೇಕು. ನೀವು ಒಂದಿನ ನೀರು ಹಾಕಿಲ್ಲ ಅಂದರೆ ಟೆನ್ಷನ್ ತೊಗೋಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಒಂದು ದಿನ 2 ದಿನ ಬಿಟ್ಟರೂ ಚೆನ್ನಾಗಿರುತ್ತೆ ಗಿಡ. ಅದು ನೀರು ಇಲ್ಲ ಅಂತಂದರೆ ಅಯ್ಯೋ ಟೆನ್ಷನ್ ಆಗಿಬಿಡುತ್ತೆ ಕೆಲವರಿಗೆ, ಅಯ್ಯೋ ನೀರಿಲ್ಲ ಗಿಡ ಒಂದು ಹೋಗುತ್ತಾನೋ ಇಲ್ಲ. ಸೊ ಇದು ನೀವೇನು ಎನ್ಸೈಮ್ ಯೂಸ್ ಮಾಡಿರ್ತೀರ, ಸ್ಪ್ರೇ ಮಾಡಿರೋದ್ರಿಂದ, ನೀರು ಅದ್ರ ಜೊತೆಗೆ ಹಾಕಿರೋದ್ರಿಂದ ಏನಾಗುತ್ತೆ, ನೀರು ಜೊತೆಗೆ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಅಬ್ಸರ್ಪ್ಷನ್ ಚೆನ್ನಾಗಿರುತ್ತೆ, ಗಿಡ ಒಣಗಲ್ಲ, ಹಾಳಾಗುತ್ತೆ. Thank you. Hello everyone. You can see just now Padma Shri told about the garden and her plants which she has put here. And what is more is she is using the Kiva products, the enzymes and manure and all the agro products, which is helping our garden to grow nicely. Not only she has put vegetables but fruits also, which is helping her and her family, and she is helping others also. So start doing this and make your own garden in your house. Thank you so much. This is Kalavati from Bangalore from IM Positive. Thank you.